ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 8,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಇವಾಗ ನೇಮಕಾತಿಯಾಗತ್ತೆ. ಆ ನೇಮಕಾತಿ ಆದ್ರೆ ಇದಕ್ಕೆ ವಿದ್ಯಾರ್ಹತೆ ಏನಿರುತ್ತೆ, ಅದೇ ರೀತಿ ಈ ಸಾರಿ ವಯೋಮಿತಿ ಸಡಿಲಿಕೆಯನ್ನು ಏಸು ವರ್ಷ ಕೊಡ್ತಾರ, ಅದ್ರ ಜೊತೆಗೆ ನಿಮ್ಮದು ಅರ್ಜಿ ಸಲ್ಲಿಕೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ PC, PSI, HD, FD ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಿದ್ರೆ ಈ ನೋಟ್ಸು ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಈ ನೋಟ್ಸಿನ ಬೆಲೆ ಬಂದು ಮೊದಲಿಗೆ 990 ರೂಪಾಯಿ, 99 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ನೋಟ್ಸ್ ಅನ್ನ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಅಂದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ PDF ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಈ ನೋಟ್ಸ್ ಅನ್ನ ತೆಗೆದುಕೊಂಡು ನಿಮಗೆ PC ಮತ್ತು PSI ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಹಂಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರ್ತಾವ. ಅವು ಬಂದು 150 ರೂಪಾಯಿ ಪ್ರೈಸ್ ಇತ್ರಿ. ಈ ನೋಟ್ಸ್ ಅನ್ನ ತೆಗೆದುಕೊಂಡ ಅಭ್ಯರ್ಥಿಗಳ ಸ್ಪೆಷಲ್ ಆಫರ್ ನ ಕೊಟ್ಟು ಕೇವಲ 100 ರೂಪಾಯಿದಲ್ಲಿ ನಿಮಗೆ ಈ ನೋಟ್ಸ್ ಅನ್ನ ನೀಡಲಾಗ್ತದೆ. ನಿಮಗೆ 6 to 10th ನೋಟ್ಸ್ 100 ರೂಪಾಯಿ ಪ್ಲಸ್ ನಿಮಗೆ ಪೊಲೀಸ್ ಸಿಲೆಬಸ್ ನೋಟ್ಸ್ 200 ರೂಪಾಯಿ, ಎರಡು ಸೇರಿ 300 ರೂಪಾಯಿ ಆಗುತ್ತೆ. ಬಟ್ ನಮ್ಮಲ್ಲಿ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ಶಾಟ್ ಕಳಿಸಿರಂದ್ರೆ ಕೇವಲ 250 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಂದ್ರೆ 250 ರೂಪಾಯಿದಲ್ಲಿ ನೋಟ್ಸ್ ಸಿಗ್ತಾವ್ರಿ. ಈಗ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಎಕ್ಸಾಮ್ ಕೂಡ ಸಮೀಪ ಬರ್ತಾವೆ ನೇಮಕಾತಿ ಆದ ತಕ್ಷಣ. ಸೊ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋರು ಈ ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಬಹುದು. ನೀವೇನಾದರೂ ಈ ಸಾರಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಸಿಲೆಬಸಲ್ಲಿರುವ ನೋಟ್ಸ್ ಇರ್ತಾವ್ರಿ. ಈ ನೋಟ್ಸನ್ನು ತೆಗೆದುಕೊಂಡು ನೀವು ಎಕ್ಸಾಮ್ಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ಬೋದು ರೀ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಯೋಮಿತಿ ಸಡಿಲಿಕೆ ಎಷ್ಟು ಕೊಡ್ತಾರ, ಅದೇ ರೀತಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗಂತ ನೋಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ಲಾಸ್ಟ್ ಟೈಮ್ CRDRದು ಅಫಿಷಿಯಲ್ ಆಗಿ ನೇಮಕಾತಿಯಾಗಿದ್ದು, ಈ ನೇಮಕಾತಿಗೆ ಅನುಸಾರವಾಗಿ ನಮ್ಮಲ್ಲಿ ವಯೋಮಿತಿ ಎಷ್ಟಿರಬೇಕು, ಅದೇ ರೀತಿ ಈ ಸಾರಿ ವಯೋಮಿತಿ ಸಡಿಲಿಕೆನ ಎಷ್ಟು ಕೊಡ್ತಾರೆ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಈಗ ವಿದ್ಯಾರ್ಹತೆ ಏನಿರ್ಬೇಕಂತ ನೋಡೋಣ. ಸ್ನೇಹಿತರೆ, ನೀವೇನಾದರೂ CAR, DAR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದ್ರಪ್ಪ ಅಂದ್ರೆ SSLC ಪಾಸ್ ಆದ್ರೆ ಸಾಕ್ರಿ. ಯಾಕಪ್ಪ ಅಂದರೆ ಇದಕ್ಕೆ ಕೇವಲ SSLC ಪಾಸ್ ಆದ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಇದುವರೆಗೂ ಕೂಡ ಇದರದ್ದು ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಏನಾದರೂ ಚೇಂಜ್ ಆಗಿದೆ ಅಂತ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಸೊ ಅದಕ್ಕಾಗಿ ಇದಕ್ಕೆ ಸಂಬಂಧಿಸಿದಂತೆ ನೀವು SSLC ಪಾಸ್ ಆದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ಇನ್ನು ಅದೇ ರೀತಿ ಸಿವಿಲ್ ಹುದ್ದೆಗಳಿಗೆ, ಇನ್ನು ಅದೇ ರೀತಿ KSRP ಹುದ್ದೆಗಳಿಗೆ ಇದಕ್ಕೆ ನೀವು ಕಡ್ಡಾಯವಾಗಿ PUC, ITI, ಡಿಪ್ಲೊಮಾವನ್ನು ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಏನಪ್ಪ ಅಂದ್ರೆ 10th + 2 ಕಡ್ಡಾಯವಾಗಿ ಪಾಸಾಗಿರ್ಬೇಕು ರೀ. ITIಗೆ ಒಂದೇ ಸಪ್ರೇಟ್ ಐತ್ರಿ. ITI ಆದವರಿಗೆ NIS ಸರ್ಟಿಫಿಕೇಟ್ ಕಡ್ಡಾಯವಾಗಿರಬೇಕು. ಡಿಪ್ಲೊಮಾದವರಿಗೆಲ್ಲರೂ ಡಿಪ್ಲೊಮಾ PUC ಇಕ್ವಲೆಂಟನ್ನು ಮಾಡಿದ್ದಾರೆ. ಓಕೆ, ವಿದ್ಯಾರ್ಹತೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಮುಖ್ಯವಾಗಿ ವಯೋಮಿತಿ ಸಾಕಷ್ಟು ಅಭ್ಯರ್ಥಿಗಳು ವಯೋಮಿತಿ ಸಡಿಲಿಕೆ ಬಗ್ಗೆ ಕೇಳಿದ್ರಿ. ವಯೋಮಿತಿ ಏನು ಬೇಕು ಇಲ್ಲಿ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಬರೋಬ್ಬರಿ PSI ನೇಮಕಾತಿ ಎಲ್ಲರ 5 ರಿಂದ 6 ವರ್ಷ ಆಯಿತು, ಕಾನ್ಸ್ಟೇಬಲ್ ಆಗಲಾರ್ದ 3 ರಿಂದ 4 ವರ್ಷ ಆಯಿತು. ಸೊ ಅದಕ್ಕಾಗಿ ಇಲ್ಲಿ ವಿದ್ಯಾರ್ಹತೆ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸರಿ, ವಯೋಮಿತಿ ನೋಡ್ಕೋರಿ. ಕನಿಷ್ಠ ವಯಸ್ಸು 18 ವರ್ಷ ರೀ. CAR, DAR ಹುದ್ದೆಗಳಿಗೆ 18 ವರ್ಷ ಕನಿಷ್ಠ ಆದ್ರೆ, KSRP ಮತ್ತು ಅದೇ ರೀತಿ ಸಿವಿಲ್ ಹುದ್ದೆಗಳಿಗೆ 19 ಇರ್ಬೇಕ್ರಿ. ಯಾಕಪ್ಪ ಅಂದ್ರೆ ನಿಮ್ಮದು PUC ಮುಗಿಬೇಕಂದ್ರೆ 18 ವರ್ಷ ಆಗುತ್ತೆ. ಈಗ 19 ವರ್ಷ ಆದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ನೋಡಿರಿ, ಗರಿಷ್ಠ ವಯಸ್ಸು ಭಾಳ ಜನಕ್ಕೆ ಇದು ಗರಿಷ್ಠ ವಯಸ್ಸಿನ ಬಗ್ಗೆ ಮಾಹಿತಿ ಕೊಡ್ರಿ ಅಂತೇಳ್ರಿ. ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಇಲ್ಲಿ OBC ಅಭ್ಯರ್ಥಿ ಮತ್ತು SC/ST ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ಎಷ್ಟಿತ್ತಪ್ಪ ಅಂದರೆ 27 ವರ್ಷ ಇತ್ತು. ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಮೊದಲಿಗೆ ಒಂದು ಸಾರಿ 3 ವರ್ಷ ವಯೋಮಿತಿ ಸಡಿಲಿಕೆ ಅಂತ ಹೇಳ್ತು. ಇದ್ರ ಬಗ್ಗೆ ಹೋರಾಟ ಮಾಡಿದ್ದಕ್ಕಾಗಿ ಇವಾಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಡೆಯುವ ಒಂದು ಬಾರಿಗೆ ನೇಮಕಾತಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಾರೆ. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ, ಈಗ ಗರಿಷ್ಠ ವಯಸ್ಸು 27 ವರ್ಷ ಐತಿ OBC SC/ST ಅವರಿಗೆ ಪ್ಲಸ್ 5 ವರ್ಷ ರೀ. ಅಂದ್ರೆ ಟೋಟಲ್ ಆಗಿ 32 ವರ್ಷ ನೀವು ಇದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅವರು ಡೇಟನ್ನು ಬಿಡ್ತಾರೆ, ಯಾವ ಡೇಟಿಗೆ ಅಂದ್ರೆ ಆ ಡೇಟಿನ ಒಳಗಡೆ ನಿಮಗೆ 32 ವರ್ಷ ಒಳಗಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ಇನ್ನು ಇತರೆ ಅಭ್ಯರ್ಥಿಗಳಿಗೆ 25 + 5 ರೀ. ಟೋಟಲ್ ಇವರು 30 ವರ್ಷ ಒಳಗೆ ಇದ್ದವರು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ಓಕೆ, ಕ್ಲಿಯರ್ ಆಗ್ತಿಲ್ಲ ರೀ. ವಯೋಮಿತಿ ಸಡಿಲಿಕೆ ಕೇವಲ ಒಂದು ನೇಮಕಾತಿಗೆ ಮಾತ್ರ. ಒಂದು ನೇಮಕಾತಿ ಯಾವ ರೀತಿಯಪ್ಪ ಅಂದ್ರೆ CRDR ಒಂದು ಸಾರಿ, KSRP ಒಂದು ಸಾರಿ, ಸಿವಿಲ್ ಒಂದು ಸಾರಿ, ಮತ್ತು ಬೇರೆ ಯಾವುದಾದ್ರು ನೇಮಕಾತಿ ಮಾಡ್ಕೊಂಡ್ರೆ ಅವನು ಕೂಡ ಒಂದೊಂದು ಸಾರಿ ಮಾಡ್ತಾರೆ. ಅದೇ ರೀತಿ SD FDಯಲ್ಲೂ ಕೂಡ ರೀ ಗರಿಷ್ಠ ವಯಸ್ಸಿನಿಂದ
ಅಲ್ಲಿಂದ 5 ವರ್ಷ ರೀ ತೀತು. ಈಗ ಅಲ್ಲಿ ಗರಿಷ್ಠ ವರ್ಷ 32 ವರ್ಷ ಐತೆ ಅಂತ ತಿಳ್ಕೊರಿ. 32 + 5 ಸಾರಿ 36 ಇರುತ್ತೆ ರೀ. 36 + 5 ಟೋಟಲಾಗಿ 41 ವರ್ಷ. ಈ ರೀತಿ ಅವರಿಗೆ ವಯೋಮಿತಿ ಸಡಿಲಿಕೆಯನ್ನು ಕೊಡ್ತಾರೆ ರೀ. ತೀತು ವಯೋಮಿತಿ ಸಡಿಲಿಕೆ ಸಂಬಂಧಿಸಿದಂತೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ಯಾವ ಅಂತ ಅನ್ಕೋತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾವು ಅದು ನಿಮಗೆ ರಿಪ್ಲೈನ ಕೊಡ್ತೀವಿ ರೀ. ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಯಾವಾಗುತ್ತೆ? ಅರ್ಜಿ ಪ್ರಾರಂಭ ನೋಡಿರಿ, ಇದೇ ತಿಂಗಳು ಮಾರ್ಚ್ ಕೊನೆಯ ವಾರದಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತದೆ ರೀ. KSRPನೂ ಆಗುತ್ತಾ, ಸಿವಿಲ್ನಾಗುತ್ತಾ, DR ಆಗುತ್ತೆ ರೀ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ನೇಮಕಾತಿ ಕೂಡ ಆಗ್ತಾವೆ ರೀ. ಸ್ನೇಹಿತರೆ, ನೀವು ಇನ್ನೇನು ಮಾಡಬೇಕು, ಎಲ್ಲ ಕೂಡ ಕ್ಲಿಯರ್ ಆಯಿತು. ಇನ್ನು 160+ ಹೈಟ್ ಇತ್ತಪ್ಪ ಅಂದ್ರೆ ನೀವು ಇದಕ್ಕೆ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡ್ಕೋಬೋದು ರೀ. ಮಹಿಳೆಯರು 157 ಸೆಂಟಿಮೀಟರ್ ಇದು. ಓಕೆ, ಇಷ್ಟಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಅರ್ಹತೆಯನ್ನು ಪಡೆದಿರ್ತೀರಿ. ಯಾಕಂದರೆ ಇಲ್ಲಿ ಫಿಸಿಕಲ್ ಇರುತ್ತೆ. ಫಿಸಿಕಲ್ಗೆ ಸಂಬಂಧಿಸಿದಂತೆ ಮತ್ತು ಸಿಲೆಬಸ್ಗೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ ನಿಮಗೆ. ಈಗ ಸದ್ಯಕ್ಕೆ ಇದೆಲ್ಲ ಕೂಡ ಕ್ಲಿಯರ್ ಆಯಿತು. ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಪ್ರಿಪ್ರೇಷನ್ಗೆ ಸಂಬಂಧಿಸಿದಂತೆ ನಿಮಗೇನಾದರೂ ಸಿಲೆಬಸ್ಸಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು. 6 to 10th ನೋಟ್ಸು ಪ್ಲಸ್ ನಿಮಗೆ ಅದ್ರ ಜೊತೆಗೆ ಸಿಲೆಬಸ್ಸಲ್ಲಿರೋ ಪೊಲೀಸ್ ಸಿಲೆಬಸ್ ನೋಟ್ಸು ಎರಡೂ ಸೇರಿ 350 ರೂಪಾಯಿ ಆಗುತ್ತೆ ರೀ. ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ನ ಕೊಟ್ಟು 250 ರೂಪಾಯಿಗೆ ನೀಡ್ತದೆ ರೀ. ಇಲ್ಲ ನಿಮಗೆ ಪೊಲೀಸ್ ಸಿಲೆಬಸ್ ನೋಟ್ಸ್ ಅಷ್ಟೇ ಬೇಕಂದರೆ ಕೇವಲ 200 ರೂಪಾಯಿದಲ್ಲಿ ನಿಮಗೆ ಪೊಲೀಸ್ ಸಿಲೆಬಸ್ ನೋಟ್ಸು PDF-ಅನ್ನು ಕಳಿಸಲಾಗುವುದು. ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಂಡು ಸ್ಟಡಿಯನ್ನು ಪ್ರಾರಂಭಿಸಬಹುದು. ಇದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿಗೆ ಸಂಬಂಧಿಸಿ ಏನೇ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.